ಮಕ್ಕಳೇ, ಇಂದು ನಾವು ನಿಮ್ಮ ಗಣಿತ ವಿಷಯದ ಅಧ್ಯಾಯ 1 ಗುಣಾಕಾರ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಗುಣಾಕಾರದ ಪರಿಚಯವನ್ನ ಮಾಡಿಕೊಳ್ಳೋಣ. ಗುಣಾಕಾರವು ಗಣಿತದ ಮೂಲ ಕ್ರಿಯೆಗಳಲ್ಲಿ ಒಂದು. ಈ ಗುಣಾಕಾರವು ಪುನರಾವರ್ತಿತ ಸಂಕಲನವಾಗಿದೆ. ಎರಡು ಸಂಖ್ಯೆಗಳನ್ನು ಒಂದೇ ಬಾರಿಗೆ ನಾವು ಗುಣಾಕಾರ ಮಾಡಬಹುದು. ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣ್ಯ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಗುಣಿಸುವ ಸಂಖ್ಯೆಯನ್ನ ಗುಣಕ ಎಂದು ಕರೆಯುತ್ತೇವೆ. ಹಾಗೆ ಈ ಎರಡು ಸಂಖ್ಯೆಗಳ ಗುಣಾಕಾರದಿಂದ ಪಡೆದ ಸಂಖ್ಯೆಯನ್ನು ನಾವು ಗುಣಲಬ್ಧ ಎನ್ನುತ್ತೇವೆ. ಈಗ ಒಂದು ಉದಾಹರಣೆಯನ್ನು ನೋಡೋಣ. 12 ಗುಂಡ್ಲೆ 3 ಗುಣಿಸೋಣ. 3 2 6 3 1 3. ಇಲ್ಲಿ 12ಕ್ಕೆ ನಾವು ಗುಣ್ಯ, 3ಅನ್ನ ನಾವು ಗುಣಕ. ಅದೇ ರೀತಿ ಇವೆರಡನ್ನು ಗುಣಿಸಿದಾಗ ಬಂದಿರತಕ್ಕಂತಹ 36ಅನ್ನ ನಾವು ಗುಣಲಬ್ಧ ಅಂತ ಹೇಳಿ ಕರಿತೇವೆ. ಈಗ ನಾವು ಗುಣಾಕಾರದ ಕೆಲವು ಗುಣಲಕ್ಷಣಗಳನ್ನ ನೋಡೋಣ. ಮೊದಲನೇದಾಗಿ, ಯಾವುದಾದರೂ ಒಂದು ಸಂಖ್ಯೆ ಮತ್ತು 0ಯ ಗುಣಲಬ್ಧವು ಯಾವಾಗಲೂ 0 ಆಗಿರುತ್ತೆ. ನೋಡಿ, ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಮೊದಲನೇ ಉದಾಹರಣೆ, 12ಕ್ಕೆ 0ಯನ್ನ ಗುಣಿಸಿದ್ರೆ ಬರ್ತಕ್ಕಂಥ ಉತ್ತರ 0 ಆಗುತ್ತೆ. ಅದೇ ರೀತಿ 0ಗೆ 8ಅನ್ನ ಗುಣಿಸಿದ್ರೆ ಬರ್ತಕ್ಕಂಥ ಉತ್ತರ ಕೂಡ 0ನೇ ಆಗಿರುತ್ತೆ. ಇನ್ನು ಎರಡನೇ ಗುಣಲಕ್ಷಣವನ್ನ ನೋಡೋಣ. 1 ಮತ್ತು ಯಾವುದಾದರೂ ಒಂದು ಸಂಖ್ಯೆಯ ಗುಣಲಬ್ಧವು ಯಾವಾಗಲೂ ಅದೇ ಸಂಖ್ಯೆಯಾಗಿರುತ್ತದೆ. ಅಂದ್ರೆ ನೀವು 1ಕ್ಕೆ ಯಾವುದೇ ಸಂಖ್ಯೆಯನ್ನ ಗುಣಿಸಿದಿರೋ, ಯಾವ ಸಂಖ್ಯೆನ ಗುಣಿಸಿರ್ತೀರೋ ಅದೇ ಸಂಖ್ಯೆ ನಿಮ್ಗೆ ಗುಣಲಬ್ಧವಾಗಿ ದೊರೆಯುತ್ತೆ. ಉದಾಹರಣೆಗೆ 16ಕ್ಕೆ ನೀವು 1ಅನ್ನ ಗುಣಿಸಿದ್ರೆ ಬರ್ತಕ್ಕಂತಹ ಉತ್ತರ 16 ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, 1ಕ್ಕೆ ನೀವು 9ಅನ್ನ ಗುಣಿಸಿದ್ರು ಬರೋ ಉತ್ತರ 9 ಆಗಿರುತ್ತೆ. ಇನ್ನು ಮೂರನೇ ಗುಣಲಕ್ಷಣ ನೋಡೋಣ. ಗುಣ್ಯ ಮತ್ತು ಗುಣಕದ ಸ್ಥಾನವನ್ನು ಬದಲಾಯಿಸಿದರೂ ಅವುಗಳ ಗುಣಲಬ್ಧವು ಒಂದೇ ಆಗಿರುತ್ತದೆ. ಅಂದ್ರೆ ಗುಣ್ಯ ಮತ್ತು ಗುಣಕದ ಸ್ಥಾನ, ಮೊದಲಿಗೆ ಗುಣ್ಯ ಮತ್ತು ಗುಣಕ ಏನ್ ತಗೊಂಡಿರ್ತೀರಿ, ನಂತರ ಗುಣಿಸ್ಬೇಕಾದಾಗ ಅವೆರಡರ ಸ್ಥಾನವನ್ನ ಅದಲು ಬದಲು ಮಾಡಿದ್ರು ಸಹಿತ ಬರ್ತಕ್ಕಂತಹ ಗುಣಲಬ್ಧ ನಿಮ್ಗೆ ಒಂದೇ ಆಗಿರುತ್ತೆ. ಉದಾಹರಣೆಯನ್ನ ನೋಡೋಣ. 15ಕ್ಕೆ ನೀವು 3ಅನ್ನ ಗುಣಿಸಿದಾಗ ನಿಮಗೆ ಬರುವ ಉತ್ತರ 15 3 45. ಅದೇ ರೀತಿ ಈಗ ಗುಣ್ಯ ಮತ್ತು ಗುಣಕಗಳ ಸ್ಥಾನವನ್ನ ಬದಲಾಯಿಸೋಣ. 3ಕ್ಕೆ 15ಅನ್ನ ಗುಣಿಸೋಣ. 3ಕ್ಕೆ 15ಅನ್ನ ಗುಣಿಸಿದ್ರೆ ಬರ್ತಕ್ಕಂಥ ಉತ್ತರ ಸಹಿತ 3 15 45 ಆಗಿರುತ್ತೆ. ಈಗ ಪುನರಾವರ್ತನ ಅಭ್ಯಾಸವನ್ನ ಮಾಡೋಣ. ಅಂದ್ರೆ ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥದನ್ನ ನಾವು ನೆನಪಿಸ್ಕೊಳ್ಳೋಣ ಅಂತ ಹೇಳ್ತಾ ಮೊದಲನೇ ಲೆಕ್ಕಕ್ಕೆ ಬರ್ತಾನೆ. ಗುಣಲಬ್ಧವನ್ನು ಕಂಡು ಹಿಡಿಯಿರಿ. 164 ಗುಂಡ್ಲೆ 5. ನೋಡ್ರಿ, ಮೊದಲು 164 ಅಂದ್ರೆ ಗುಣ್ಯವನ್ನ ಬರ್ಕೊಳ್ತೇವೆ. ಗುಂಡ್ಲೆ 5. ಈಗ ಗುಣಿಸೋಣ. 5 4 20, 20ಕ್ಕೆ 0 ಕೈಲ 2 ಅಥವಾ ದಶಕ 2. 5 6 30, 30ಕ್ಕೆ 2ಅನ್ನ ಕೂಡಿದ್ರೆ 32, 32ಕ್ಕೆ 2 ದಶಕ 3. 5 1 5, 5ಕ್ಕೆ 3ಅನ್ನ ಕೂಡಿದ್ರೆ 8. ಅಂದ್ರೆ 164 ಗುಂಡ್ಲೆ 5ರ ಮೊತ್ತ ಗುಣಲಬ್ಧ 820. ಎರಡನೇ ಲೆಕ್ಕವನ್ನ ನೋಡಿ. 235 ಗುಂಡ್ಲೆ 3. 235ಅನ್ನ ಬರ್ಕೊಳ್ಳೋಣ ಗುಣ್ಯವಾಗಿ. ಗುಂಡ್ಲೆ ಗುಣಲಬ್ಧ 3. ಗುಣಿಸೋಣ. 3 5 15, 15ಕ್ಕೆ 5 ದಶಕ 1. 3 3 9, 9ಕ್ಕೆ 1ಅನ್ನ ಕೂಡಿದ್ರೆ 10 ಆಗುತ್ತೆ. 10ಕ್ಕೆ 0 ದಶಕ 1. 3 2 6, 6ಕ್ಕೆ 1ಅನ್ನ ಕೂಡಿದ್ರೆ 7. ನೋಡ್ರಿ, ಗುಣಾಕಾರ ಮಾಡುವುದು ಹೇಗೆ ಅನ್ನೋದನ್ನ ನೆನಪಿಸ್ಕೊಂಡ್ರಿ ಅಲ್ವಾ? ಈಗ ನೀವೇ ಮಾಡಿ
ನಿಮ್ಗಾಗಿ ಎರಡು ಲೆಕ್ಕಗಳನ್ನ ಕೊಡ್ತಾ ಇದ್ದೇನೆ. 243 ಗುಂಡ್ಲೆ 22 ಮತ್ತು 162 ಗುಂಡ್ಲೆ 17 ಇವುಗಳನ್ನ ಮಾಡಿ ನೀವು ತೋರಿಸಿ. ಪುನರಾವರ್ತನ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಲೆಕ್ಕಗಳನ್ನ ನೋಡೋಣ. ಉದಾಹರಣೆ ಬಂತು, ಒಂದು ನೋಟ್ ಪುಸ್ತಕದ ಬೆಲೆ ₹16. ಅಂತಹ 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು? ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲಿಗೆ ಬರೆದುಕೊಳ್ಳೋಣ. ಒಂದು ನೋಟ್ ಪುಸ್ತಕದ ಬೆಲೆ ಎಷ್ಟು ಕೊಟ್ಟಿದ್ದಾರೆ? ₹16. ಅದೇ ರೀತಿ ಕೊಂಡ ನೋಟ್ ಪುಸ್ತಕಗಳ ಸಂಖ್ಯೆ ಅಂದ್ರೆ ಎಷ್ಟು ನೋಟ್ ಪುಸ್ತಕಗಳನ್ನ ಕೊಂಡುಕೊಂಡಿದ್ದಾನೆ? ಎಷ್ಟು? 12. ಈಗ ನಾವು ಒಟ್ಟು ಬೆಲೆ ಅಂದ್ರೆ ₹16ಗೆ ಒಂದರಂತೆ 12 ನೋಟ್ ಪುಸ್ತಕಗಳಿಗೆ ತಗಲುವ ಒಟ್ಟು ಬೆಲೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಅದು ಬೇಕಂದ್ರೆ ನಮ್ಗೆ ನಾವು ಒಂದು ನೋಟ್ ಪುಸ್ತಕದ ಬೆಲೆಯನ್ನ ನೋಟ್ ಪುಸ್ತಕಗಳ ಸಂಖ್ಯೆಯಿಂದ ಗುಣಿಸ್ಬೇಕು. ಅಂದ್ರೆ 16 ಗುಂಡ್ಲೆ 12 ಮಾಡಬೇಕು. ನೋಡೋಣ. 16 ಗುಂಡ್ಲೆ 12 ಗುಣಿಸೋಣ. 2 ಆರ್ಲೆ 12, 12ಕ್ಕೆ 2 ದಶಕ 1, 2 ಒಂದ್ಲೆ 2 ದಶಕ 1ಅನ್ನ ಸೇರಿಸಿದ್ರೆ 3. ಈಗ ಕೊನೆಯ ಸ್ಥಾನವನ್ನ ಬಿಟ್ಟು 1ರಿಂದ ಗುಣಿಸೋಣ. 1 ಆರ್ಲೆ 6, 1 ಒಂದ್ಲೆ 1. ಬಂದ ಗುಣಲಬ್ಧಗಳನ್ನ ಕೂಡಿಸೋಣ. 2ಕ್ಕೆ 2, 3ಕ್ಕೆ 6 ಕೂಡಿಸಿದ್ರೆ 9, ಹಾಗೆ 1ಕ್ಕೆ 1, 192. ಅಂದ್ರೆ ಒಟ್ಟು 12 ನೋಟ್ ಪುಸ್ತಕಗಳ ಬೆಲೆ ₹192. ಈಗ ನೀವೇ ಮಾಡಿ ಒಂದು ಲೆಕ್ಕವನ್ನ ಬರೆದುಕೊಳ್ಳಿ. 10 ಕಿಲೋಗ್ರಾಂ ಅಕ್ಕಿ ಚೀಲದ ಬೆಲೆ ₹285. ಆದರೆ ಅಂತಹ 25 ಅಕ್ಕಿ ಚೀಲಗಳ ಬೆಲೆ ಎಷ್ಟು? ಮಾಡ್ತಿರಲ್ವಾ? ಈಗ ನಾವು 3 ಅಂಕಿಗಳ ಸಂಖ್ಯೆಗಳ ಗುಣಾಕಾರವನ್ನ ನೋಡೋಣ. ಅಂದ್ರೆ 3 ಅಂಕಿಗಳ ಸಂಖ್ಯೆಗಳ ಗುಣಾಕಾರವನ್ನ ನೋಡೋಣ. ಉದಾಹರಣೆಗೆ ಉದಾಹರಣೆ 1, 156 ಮತ್ತು 267ರ ಗುಣಲಬ್ಧ ಕಂಡುಹಿಡಿಯಿರಿ. ಬರ್ಕೊಳ್ಳೋಣ. 267 ಗುಣ್ಯವಾಗಿ, ಇನ್ನು ಗುಣಕವಾಗಿ 156ಅನ್ನ ಬರೆದುಕೊಳ್ಳೋಣ. ಗುಣಿಸೋಣ. ಮೊದಲಿಗೆ 6ರಿಂದ ಬಿಡಿ ಸ್ಥಾನದಲ್ಲಿ ಇರತಕ್ಕಂಥ ಸಂಖ್ಯೆ 6ರಿಂದ ಗುಣಿಸೋಣ. 6 7 42, 42ಕ್ಕೆ 2 ದಶಕ 4, 6 6 36, 36ಕ್ಕೆ 4ಅನ್ನ ಕೂಡಿದ್ರೆ 40, 40ಕ್ಕೆ 0 ದಶಕ 4, 6 2 12, 12ಕ್ಕೆ 4ಅನ್ನ ಕೂಡಿದ್ರೆ 16. ಈಗ ಕೊನೆಯ ಸ್ಥಾನವನ್ನು ಬಿಟ್ಟು 5ರಿಂದ ಗುಣಿಸೋಣ. 5 7 35, 35ಕ್ಕೆ 5 ದಶಕ 3, 5 6 30, 30ಕ್ಕೆ 3ಅನ್ನ ಕೂಡಿದ್ರೆ 33, 33ಕ್ಕೆ 3 ದಶಕ 3. ಅದೇ ರೀತಿ 5 2 10, 10ಕ್ಕೆ 3ಅನ್ನ ಕೂಡಿದ್ರೆ 13. ಈಗ ನಾವು 1ರಿಂದ ಗುಣಿಸೋಣ. ಮತ್ತೆ 2 ಸ್ಥಾನಗಳನ್ನ ಬಿಡಿ ಸ್ಥಾನದಿಂದ 2 ಸ್ಥಾನಗಳನ್ನ ಬಿಟ್ಟು 1ರಿಂದ ಗುಣಿಸಬೇಕು. ಈಗ 1 7 7, 1 6 6, 1 2 2. ಬಂದ ಗುಣಲಬ್ಧಗಳನ್ನ ಕೂಡಿಸೋಣ. 2ಕ್ಕೆ 2, 0 ಮತ್ತು 5ಅನ್ನ ಕೂಡಿಸಿದಾಗ ನಮಗೆ ಬರುವ ಉತ್ತರ 5. 6 + 3 + 7 ಕೂಡಿಸಿದ್ರೆ ನಮಗೆ ಬರ್ತಕ್ಕಂಥ ಉತ್ತರ 16, 16ಕ್ಕೆ 6 ದಶಕ 1. ಈಗ 1ಕ್ಕೆ 3ಅನ್ನ ಕೂಡಿದ್ರೆ 4 ಆಯ್ತು. 4ಕ್ಕೆ 6ಅನ್ನ ಕೂಡಿಸಿದ್ರೆ 10, 10ಕ್ಕೆ 1ಅನ್ನ ಕೂಡಿಸಿದ್ರೆ 11, 11ಕ್ಕೆ 1 ಹಾಗೂ ದಶಕ 1. ಈಗ 1ಕ್ಕೆ 2ಅನ್ನ ಕೂಡಿಸ್ರಿ 3 ಆಗುತ್ತೆ. 3ಕ್ಕೆ 1ಅನ್ನ ಕೂಡಿಸಿದ್ರೆ 4 ಆಗುತ್ತೆ. ಈಗ ನಿಮಗೆ ಗುಣಲಬ್ಧ ಬಂತು 41,652. ನೀವೇ ಮಾಡಿ. 248ಅನ್ನ 212ರಿಂದ ಗುಣಿಸಿ. 248 ಗುಂಡ್ಲೆ 212. ಈಗ ನಾವು 3 ಅಂಕಿಗಳಿರುವ ಸಂಖ್ಯೆಗಳ ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯ ರೂಪದ ಪ್ರಶ್ನೆಯನ್ನ ನೋಡೋಣ. ಉದಾಹರಣೆ 2, ಒಂದು ನೋಟ್ ಪುಸ್ತಕದಲ್ಲಿ 192 ಪುಟಗಳಿರುತ್ತವೆ. 250 ನೋಟ್ ಪುಸ್ತಕಗಳಲ್ಲಿ ಒಟ್ಟು ಎಷ್ಟು ಪುಟಗಳಿರುತ್ತವೆ? ಅಂದ್ರೆ ಒಂದು ನೋಟ್ ಪುಸ್ತಕದಲ್ಲಿ 192 ಪುಟಗಳಿದ್ರೆ
ಅದೇ ರೀತಿಯ 250 ನೋಟ್ ಪುಸ್ತಕಗಳಲ್ಲಿ ಎಷ್ಟು ಪುಟಗಳಿರುತ್ತವೆ ಅನ್ನೋದನ್ನ ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂತಹ 250 ನೋಟ್ ಪುಸ್ತಕಗಳ ಸಂಖ್ಯೆಯನ್ನ ನಾವು 192ರಿಂದ ಗುಣಿಸೋಣ. ಈಗ ಮೊದಲಿಗೆ 2ರಿಂದ ಗುಣಿಸೋಣ. 2 ಸೊನ್ನೆಲೆ 0, 2 ಐದ್ಲೆ 10, 10ಕ್ಕೆ 0, ದಶಕ 1, 2 2ಲೆ 4, 4ಕ್ಕೆ 1 ಕೂಡಿದ್ರೆ 5. ಈಗ ಕೊನೆ ಸ್ಥಾನವನ್ನು ಬಿಟ್ಟು 9ರಿಂದ ಗುಣಿಸೋಣ. 9 ಸೊನ್ನೆಲೆ 0, 9 ಐದ್ಲೆ 45, 45ಕ್ಕೆ 5, ದಶಕ 4. 9 2ಲೆ 18, 18ಕ್ಕೆ 4 ಕೂಡಿದ್ರೆ 22 ಆಗುತ್ತೆ. 22ಕ್ಕೆ 2, 22ನ್ನ ಬರೆದುಕೊಳ್ಳೋಣ. ಈಗ ನಾವು ಕೊನೆಯ 2 ಸ್ಥಾನಗಳನ್ನ ಬಿಟ್ಟು 1ರಿಂದ ಗುಣಿಸೋಣ. 1 ಸೊನ್ನೆಲೆ 0, 1 ಐದ್ಲೆ 5, 1 2ಲೆ 2. ಬಂದ ಗುಣಲಬ್ಧಗಳನ್ನ ಕೂಡಿಸೋಣ. 0ಗೆ 0, 0ಗೆ 0ಯನ್ನ ಕೂಡಿದ್ರೆ ಮತ್ತೊಂದು 0 ಬಂತು. ಈಗ 5ಕ್ಕೆ 5ನ್ನ ಕೂಡಿಸೋಣ. 10, 10ಕ್ಕೆ 0 ಕೂಡಿಸಿದರೆ 10 ಆಗುತ್ತೆ. 10ಕ್ಕೆ 0, ದಶಕ 1. ಈಗ 2ಕ್ಕೆ 5ನ್ನ ಕೂಡಿಸೋಣ. 7 ಆಗುತ್ತೆ. 7ಕ್ಕೆ 1ನ್ನ ಕೂಡಿಸೋಣ. ಒಟ್ಟು 8 ಆಗುತ್ತೆ. ಈಗ 2ಕ್ಕೆ 2ನ್ನ ಕೂಡಿಸಿದ್ರೆ 4, ಅಂದ್ರೆ 48,000. ಅಂದ್ರೆ 192 ಪುಟಗಳಿರುವ ಒಂದು ನೋಟ್ ಪುಸ್ತಕದ ತರಹದ 250 ನೋಟ್ ಪುಸ್ತಕಗಳಲ್ಲಿ 48,000 ಪುಟಗಳಿರುತ್ತವೆ ಅನ್ನೋದು ನಮಗೆ ತಿಳಿಯುತ್ತೆ. ವಿದ್ಯಾರ್ಥಿಗಳೇ, ಈಗ ನೀವೇ ಮಾಡಿ. ಒಬ್ಬ ವಿದ್ಯಾರ್ಥಿಯ ಶಾಲಾ ಶುಲ್ಕವು ರೂಪಾಯಿ 38 ಆದರೆ 128 ವಿದ್ಯಾರ್ಥಿಗಳ ಶಾಲಾ ಶುಲ್ಕ ಎಷ್ಟು? ಅಂದ್ರೆ ಈ ಲೆಕ್ಕವನ್ನ ಮಾಡಿ ನೀವು ನಮ್ಗೆ ತೋರಿಸ್ಬೇಕು. ಮುಂದಿನದಾಗಿ ನೋಡೋಣ 4 ಅಂಕಿಗಳ ಸಂಖ್ಯೆ ಮತ್ತು 1 ಅಂಕಿಯ ಸಂಖ್ಯೆಗಳ ಗುಣಾಕಾರವನ್ನ. ಉದಾಹರಣೆಗೆ ನೋಡಿ, 2468ನ್ನು 7ರಿಂದ ಗುಣಿಸಿ. ನೋಡಿ, 2468 ಬರ್ಕೊಳ್ಳೋಣ. ಗುಣ್ಯವಾಗಿ ಗುಂಡ್ಲೆ 7ನ್ನ ಗುಣಕವಾಗಿ ಬರೆದುಕೊಳ್ಳೋಣ. ಈಗ ಗುಣಿಸೋಣ. 7 8ಲೆ 56, 56ಕ್ಕೆ 6, ದಶಕ 5. 7 6ಲೆ 42, 42ಕ್ಕೆ 5ನ್ನ ಕೂಡಿಸಿದ್ರೆ 47, 47ಕ್ಕೆ 7, ಕೈಲ 4. 7 4ಲೆ 28, 28ಕ್ಕೆ 4ನ್ನ ಕೂಡಿಸಿದ್ರೆ 32, 32ಕ್ಕೆ 2, ದಶಕ 3. 7 2ಲೆ 14, 14ಕ್ಕೆ 3ನ್ನ ಕೂಡಿಸಿದ್ರೆ 17. ಅಂದ್ರೆ 2468ನ್ನ 7ರಿಂದ ಗುಣಿಸಿದ್ರೆ ನಮಗೆ ಬರುವ ಉತ್ತರ 17,276. ಅದೇ ರೀತಿ ನೀವೇ ಮಾಡಿ. 8,028ನ್ನು 8ರಿಂದ ಗುಣಿಸಿ. ಈಗ ನಾವು 4 ಅಂಕಿಗಳ ಸಂಖ್ಯೆಯನ್ನ 2 ಅಂಕಿಗಳ ಸಂಖ್ಯೆಯಿಂದ ಗುಣಾಕಾರ ಮಾಡೋದನ್ನ ತಿಳ್ಕೊಳ್ಳೋಣ. ಉದಾಹರಣೆಗೆ 3146ನ್ನು 25ರಿಂದ ಗುಣಿಸಿ. ನೋಡಿ, 3146ನ್ನ ಗುಣ್ಯವಾಗಿ ಬರೆದುಕೊಳ್ಳೋಣ. ಗುಂಡ್ಲೆ ಚಿಹ್ನೆ ಹಾಕೋಣ. 25ನ್ನ ಗುಣಕವಾಗಿ ಬರೆದುಕೊಂಡು ಗುಣಾಕಾರವನ್ನ ಮಾಡೋಣ. ಈಗ ಮೊದಲಿಗೆ 5ರಿಂದ ಗುಣಿಸೋಣ. 5 6ಲೆ 30, 30ಕ್ಕೆ 0, ದಶಕ 3. 5 4ಲೆ 20, 20ಕ್ಕೆ 3ನ್ನ ಕೂಡಿಸಿದ್ರೆ 23, 23ಕ್ಕೆ 3, ದಶಕ 2. 5 1ಲೆ 5, 5ಕ್ಕೆ 2ನ್ನ ಕೂಡಿದ್ರೆ 7, 5 3ಲೆ 15. ಈಗ ಕೊನೆಯ ಬಿಡಿ ಸ್ಥಾನವನ್ನು ಬಿಟ್ಟು 2ರಿಂದ ಗುಣಿಸೋಣ. 2 6ಲೆ 12, 12ಕ್ಕೆ 2, ದಶಕ 1. 2 4ಲೆ 8, ದಶಕವಾದ 1ನ್ನ ಸೇರಿಸಿದ್ರೆ 9. ಈಗ 2 1ಲೆ 2, 2 3ಲೆ 6. ಈಗ ಬಂದ ಗುಣಲಬ್ಧಗಳನ್ನ ಕೂಡಿಸೋಣ. 0ಗೆ 0, 3ಕ್ಕೆ 2ನ್ನ ಕೂಡಿದ್ರೆ 5, 7ಕ್ಕೆ 9ನ್ನ ಕೂಡಿದ್ರೆ 16 ಆಗುತ್ತೆ. 16ಕ್ಕೆ 6, ದಶಕ 1. 5ಕ್ಕೆ 2ನ್ನ ಕೂಡಿಸಿದ್ರೆ 7, 7ಕ್ಕೆ 1ನ್ನ ಕೂಡಿಸಿದ್ರೆ 8 ಆಗುತ್ತೆ. ಈಗ 1ಕ್ಕೆ 6ನ್ನ ಕೂಡಿಸೋಣ. 7 ಆಗುತ್ತೆ. ಅಂದ್ರೆ 3146ನ್ನ 25ರಿಂದ ಗುಣಿಸಿದಾಗ ಬರುವ ಉತ್ತರ 78,650.
ನೀವೇ ಮಾಡಿ. 5321ಕ್ಕೆ 34ರಿಂದ ಗುಣಿಸಿ. ಮಕ್ಕಳೇ, ನಾವು ಈಗ 5 ಅಂಕಿಗಳ ಸಂಖ್ಯೆ ಮತ್ತು 1 ಅಂಕಿಯ ಸಂಖ್ಯೆಗಳ ಗುಣಾಕಾರವನ್ನ ನೋಡೋಣ. ಉದಾಹರಣೆಗೆ 41,267 8ರಿಂದ ಗುಣಿಸಿ. 41,267 ಗುಣ್ಯವಾಗಿ ಬರ್ಕೊಳ್ಳೋಣ. ಗುಂಡ್ಲೆ 8 ಇಲ್ಲಿ ಗುಣಕ ಆಗುತ್ತೆ. ಗುಣಿಸೋಣ. 8 7 56, 56ಕ್ಕೆ 6 ದಶಕ 5. 8 6 48, 48ಕ್ಕೆ 5 ಕೂಡಿದ್ರೆ 53 ಆಗುತ್ತೆ. 53ಕ್ಕೆ 3 ದಶಕ 5. 8 2 16, 16ಕ್ಕೆ 5 ಕೂಡಿದ್ರೆ 21 ಆಗುತ್ತೆ. 21ಕ್ಕೆ 1 ದಶಕ 2. 8 1 8, 8ಕ್ಕೆ 2 ಕೂಡಿದ್ರೆ ನಮಗೆ ಬರ್ತಕ್ಕಂಥ ಉತ್ತರ 10. 10ಕ್ಕೆ 0 ದಶಕ 1. 8 4 32, 32ಕ್ಕೆ ದಶಕವಾದ 1 ಸೇರ್ಸೋಣ. ಒಟ್ಟು ಉತ್ತರ 33. ಅಂದ್ರೆ 41,267 8ರಿಂದ ಗುಣಿಸಿದಾಗ ಬರುವ ಗುಣಲಬ್ಧ 3,30,136. ಇದೇ ರೀತಿ ನೀವು ಒಂದು ಲೆಕ್ಕ ಮಾಡ್ತೀರಲ್ವಾ ಮಕ್ಕಳೇ? ಮಾಡಿ. 52,364 6ರಿಂದ ಗುಣಿಸಿ. ಈಗ ನಾವು ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಒಂದು ಮೊಬೈಲ್ ತಯಾರಿಸುವ ಕಾರ್ಖಾನೆಯು ಒಂದು ದಿನಕ್ಕೆ 2,354 ಮೊಬೈಲ್ಗಳನ್ನು ತಯಾರು ಮಾಡುತ್ತದೆ. ಹಾಗಾದರೆ ಅದು ಒಂದು ತಿಂಗಳಿನಲ್ಲಿ ತಯಾರು ಮಾಡುವ ಮೊಬೈಲ್ಗಳೆಷ್ಟು? ಇದಕ್ಕೆ ನಾವು ಪರಿಹಾರವನ್ನ ಕಂಡುಹಿಡಿಯಬೇಕಾದ್ರೆ ಮೊದಲು ಒಂದು ದಿನಕ್ಕೆ ತಯಾರಿಸುವ ಮೊಬೈಲ್ ಸಂಖ್ಯೆಗಳನ್ನ ಬರೆದುಕೊಳ್ಳೋಣ. ಎಷ್ಟಿದೆ? 2,354. ಅದೇ ರೀತಿ ನಾವು ಎಷ್ಟು ದಿನಗಳನ್ನ ಕೊಟ್ಟಿದ್ದಾರೆ? ಇಲ್ಲಿ ಒಂದು ತಿಂಗಳು ಅಂತ ಕೊಟ್ಟಿದ್ದಾರೆ. ದಿನಗಳ ಸಂಖ್ಯೆಯನ್ನ ಬರೆದುಕೊಳ್ಳೋಣ. ಒಂದು ತಿಂಗಳು ಅಂದ್ರೆ ನಮಗೆ ಗೊತ್ತು 30 ದಿನಗಳು. ಈಗ ನಮ್ಗೆ ಒಂದು ತಿಂಗಳಲ್ಲಿ ಕಾರ್ಖಾನೆ ತಯಾರಿಸುವ ಮೊಬೈಲ್ಗಳ ಸಂಖ್ಯೆ ಬೇಕು. ಈ ಸಂಖ್ಯೆಯನ್ನ ಕಂಡುಹಿಡಿಯಬೇಕಾದ್ರೆ ನಾವು 2,354 30ರಿಂದ ಗುಣಿಸಬೇಕು. ಗುಣಿಸೋಣ. 2,354 ಗುಂಡ್ಲೆ 30. ಗುಣಿಸೋಣ ಮಕ್ಕಳೇ. ಮೊದಲಿಗೆ 0ಯಿಂದ ಗುಣಿಸೋಣ. 0 4 0, 0 5 0, 0 3 0, 0 2 0. ಯಾಕೆಂದ್ರೆ 0ಯಿಂದ ಏನನ್ನೇ ಗುಣಿಸಿದ್ರು ಗುಣಲಬ್ಧ ನಮ್ಗೆ 0 ಬರುತ್ತೆ. ಈಗ ಬಿಡಿ ಸ್ಥಾನವನ್ನ ಬಿಟ್ಟು ಮುಂದಿನ ಸ್ಥಾನದಿಂದ ಗುಣಾಕಾರವನ್ನ ಮಾಡೋಣ. 3 4 12, 12ಕ್ಕೆ 2 ದಶಕ 1. 3 5 15, 15ಕ್ಕೆ 1 ಕೂಡಿಸಿ 16 ಆಗುತ್ತೆ. 16ಕ್ಕೆ 6 ದಶಕ 1. 3 3 9, 9ಕ್ಕೆ 1 ಕೂಡಿ 10 ಆಗುತ್ತೆ. 10ಕ್ಕೆ 0 ದಶಕ 1. 3 2 6, 6ಕ್ಕೆ 1 ಕೂಡಿದ್ರೆ ನಮಗೆ ಬರ್ತಕ್ಕಂಥ ಉತ್ತರ 7 ಆಗುತ್ತೆ. ಈಗ ಬಂದ ಎಲ್ಲ ಎರಡು ಗುಣಲಬ್ಧಗಳನ್ನ ಕೂಡಿಸೋಣ. 0ಗೆ 0, 0ಗೆ 2 ಕೂಡಿಸಿದ್ರೆ 2, 0ಗೆ 6 ಕೂಡಿಸಿದ್ರೆ 6, 0ಗೆ 0 ಕೂಡಿಸಿದ್ರೆ 0. ಈಗ 7 ಹಾಗೆ ಬರೆಯೋಣ. ಹಾಗೆ ನಮ್ಗೆ ಬಂದ ಉತ್ತರ 70,620. ಮಕ್ಕಳೇ, ಕೊನೆಯದಾಗಿ ನಿಮ್ಗೆ ಕೆಲವು ಅಭ್ಯಾಸ ಚಟುವಟಿಕೆಗಳನ್ನ ನೀಡ್ತಾ ಇದ್ದೇನೆ. ಇವುಗಳನ್ನ ಮಾಡಿ ನಮ್ಗೆ ತೋರಿಸ್ಬೇಕು. ನೋಡಿ, ಅಭ್ಯಾಸ 1.1ರಲ್ಲಿನ ಎಲ್ಲಾ ಸಮಸ್ಯೆಗಳನ್ನ ಬಿಡಿಸಿರಿ. ಈ ಒಂದು ವಿಡಿಯೋವನ್ನ ಮಾಡೋದಕ್ಕೆ ಎಲ್ಲ ಹಂತಗಳಲ್ಲಿ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದ ಶ್ರೀ ಅಂದಾನಪ್ಪ ವಡಿಗೇರಿ, ಮಾನ್ಯ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ, ಹಾಗೂ ಶ್ರೀ ಬಸವರಾಜಪ್ಪ ಡಿಎಂ, ಮಾನ್ಯ ಪ್ರಾಚಾರ್ಯರು, ಡಯಟ್ ಹಾವೇರಿ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮಗೆ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂತಹ ನಮ್ಮ ತಾಲೂಕಿನ ಬಿಇಒ ಆದ ಶ್ರೀ ಎಚ್ ಶ್ರೀನಿವಾಸ್ ರವರಿಗೂ ಹಾಗೂ ಡಾಕ್ಟರ್ ಬಿಎಂ ಬೇವಿನಮರದ್, ಬಿಆರ್ಸಿಒ ಹಾನಗಲ್ ಇವರಿಗೂ ಸಹಿತ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮೆಲ್ಲ ಸಂಪನ್ಮೂಲ ಶಿಕ್ಷಕರು
ಮತ್ತು ತಾಂತ್ರಿಕ ನಿರ್ವಹಣೆ ಮಾಡಿದ ಶಿಕ್ಷಕರಿಗೂ ಧನ್ಯವಾದಗಳು. ಕೊನೆಯದಾಗಿ ಧನ್ಯವಾದಗಳೊಂದಿಗೆ ಹಾನಗಲ್ ತಾಲೂಕಾ ಗಣಿತ ಸಂಪನ್ಮೂಲ ಶಿಕ್ಷಕರ ತಂಡ.